ಹಲೋ, ನನ್ನ ಹೆಸರು ಪ್ರೊಫೆಸರ್ ಎನ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂಥೇಳಿ. ಈಗ ನಿಮಗೆ ಜಾಬೋ ಅಥವಾ ಬಿಸ್ನೆಸ್ಸೋ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕಿದ್ದೇನೆ. ಒಂದು ಜಾತಕವನ್ನೇ ತೆಗೆದುಕೊಳ್ಳೋಣ. 1979 ಜನವರಿದು, ಮಿಥುನ ಲಗ್ನ, ಗುರು ವಕ್ರಿ ಕರ್ಕದಲ್ಲಿ, ರಾಹು ಮತ್ತು ಶನಿ ಸಿಂಹದಲ್ಲಿ, ಶುಕ್ರ ವೃಶ್ಚಿಕದಲ್ಲಿ, ಸೂರ್ಯ ಬುಧ ಮಂಗಲ್ ಧನುರಲ್ಲಿ, ಕೇತು ಕುಂಭದಲ್ಲಿ, ಚಂದ್ರ ರೇವತಿ ನಕ್ಷತ್ರದಲ್ಲಿ, ಮೀನರಾಶಿಯಲ್ಲಿ. ನಕ್ಷತ್ರಗಳನ್ನು ನೋಡಿದರೆ ಲಗ್ನ 16 ಡಿಗ್ರಿ 26 ನಿಮಿಷ ಮಿಥುನ, ಸೂರ್ಯ 21 ಡಿಗ್ರಿ 4 ನಿಮಿಷ ಧನುರ್, ಚಂದ್ರ 21 ಡಿಗ್ರಿ 8 ನಿಮಿಷ ಮೀನ, ಮಂಗಲ್ 24 ಡಿಗ್ರಿ 42 ನಿಮಿಷ ಧನುರ್, ಅಂದರೆ ಮಂಗಲ್ ಮತ್ತು ಸೂರ್ಯ ಕಂಬಸ್ಟ್, ಬುಧ 1 ಡಿಗ್ರಿ 39 ನಿಮಿಷ ಧನುರ್, ಅಂದರೆ 6ನೇ ಮನೆಗೆ ಹೋಗ್ಬಿಟ್ಟ, ಬೃಹಸ್ಪತಿ 13 ಡಿಗ್ರಿ 1 ನಿಮಿಷ ಕ್ಯಾನ್ಸರ್, ಅಂದರೆ ಯುವ ಅವಸ್ಥೆಯಲ್ಲಿದ್ದಾನೆ, ಶುಕ್ರ 4 ಡಿಗ್ರಿ 53 ನಿಮಿಷ ವೃಶ್ಚಿಕದಲ್ಲಿ, ಅಂದರೆ 6ನೇ ಮನೆಯಲ್ಲಿದ್ದಾನೆ, ಶನಿ ವಕ್ರಿಯಾಗಿ 20 ಡಿಗ್ರಿ 20 ನಿಮಿಷ ಸಿಂಹದಲ್ಲಿ, ರಾಹು ಸಿಂಹದಲ್ಲಿ 27 ಡಿಗ್ರಿ 31 ನಿಮಿಷ, ಕೇತು ಕುಂಭದಲ್ಲಿ 27 ಡಿಗ್ರಿ 31 ನಿಮಿಷ. ಸೂರ್ಯ ಪುಷ್ಕರಾಂಶದಲ್ಲಿದ್ದಾನೆ, ಶನಿ ಪುಷ್ಕರಾಂಶದಲ್ಲಿದ್ದಾನೆ, ರಾಹು ಪುಷ್ಕರಾಂಶದಲ್ಲಿದ್ದಾನೆ. ಈಗ 10th ಕಸ್ಪ್ ಯಾವಾಗಲೂ ವೆದರ್ ಜಾಬ್ ಆರ್ ಬಿಸ್ನೆಸ್, 10th ಕಸ್ಪ್ ಸಬ್ ಲಾರ್ಡ್. ಇಫ್ 10th ಕಸ್ಪ್ ಸಬ್ ಲಾರ್ಡ್ ಈಸ್ ಪಾಸಿಟೆಡ್ ಇನ್ 6th and 10, 6-10, then it is paid services or job. If it is 7 and 10, then it is 6-8, it is paid job. 6-8, isn't it? Yes, 6-8, it is a paid job. 7-10, it is a business. For some people it is both 6-8, 7-10, 11. In that case, for some period they will do service in the lords of 7th and 10th Dasha Bhukti of lords of 7th and 10th, and some days they will do service in the Dasha Bhukti of 6th and 8th lords. Okay, you understood? ಏನು ಹೇಳಿ, 6 ಮತ್ತು 8ನೇ ಭಾವದ ಅಧಿಪತಿಯ ದಶಗಳು ಅಥವಾ ಅಂತರ್ದಶ ಭುಕ್ತಿ ಮತ್ತು ಅಂತರ್ದಶ ಬಂದಲ್ಲಿ ಅವರು ಸರ್ವಿಸ್ ಮಾಡ್ತಾರೆ. 7 ಮತ್ತು 10, 11 ಮನೆಯ ಅಧಿಪತಿಗಳ ದಶಾ ಭುಕ್ತಿ ಅಂತರದಲ್ಲಿ ಬಿಸ್ನೆಸ್ ಮಾಡ್ತಾರೆ. ಕೆಲವರಿಗೆ 2 ಬರ್ತದೆ, 6, 8, 7, 10, 11. ಆವಾಗ ಸ್ವಲ್ಪ ಪೀರಿಯಡ್, ಸ್ವಲ್ಪ ಸಮಯದಲ್ಲಿ ಕೆಲಸ ಮಾಡ್ತಾರೆ, ಸ್ವಲ್ಪ ಸಮಯದಲ್ಲಿ ಬಿಸ್ನೆಸ್ ಮಾಡ್ತಾರೆ. ಈಗ ನಾನು ಕೊಟ್ಟ ಜಾತಕದಲ್ಲಿ ಏನು ಅಂತ ನೋಡೋಣ. ಇಲ್ಲಿ ನಾನು ಜಗನ್ನಾಥ್ ಹೋರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ. ಅಲ್ಲಿ ಬೃಹಸ್ಪತಿ ಸಬ್ಲಾರ್ಡ್ ಆಗಿರ್ತಾನೆ. ಬೃಹಸ್ಪತಿ ಸಬ್ಲಾರ್ಡ್ ಆಗಿದ್ದರೆ ಸ್ಟಾರ್ ಲಾರ್ಡ್ ಯಾರು? ಶನಿ. ಅರ್ಥ ಆಯ್ತಾ? ಶನಿ ಸ್ಟಾರ್ ಲಾರ್ಡ್ ಆಗಿರ್ತಾನೆ. ಅಂದರೆ ಏನಾಯಿತು, ಬೃಹಸ್ಪತಿಗೆ 2, 3, 7, 8, 9, 10 ಇದೆ, ಅಂದರೆ 7, 10. ಶನಿಗೆ 3, 5, 8, 9, 10, 12 ಇದೆ. ಅದೇ ಬೃಹಸ್ಪತಿಗೆ ಸೈನ್ ಲಾರ್ಡ್ ಚಂದ್ರ, ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್ ರಾಹು ಇರ್ತಾನೆ. ಆವಾಗ ಕೋಆರ್ಡಿನೇಟ್ಸ್ ಏನಾಯಿತು, ಚಂದ್ರನಿಗೆ 1, 2, 3, 6, 10, ಶನಿಗೆ 3, 5, 8, 9, 10, 12, ರಾಹುಗೆ 3, 4, 7, ಕೇತುವಿಗೆ ರಾಹುಗೆ ಸಬ್ ಲಾರ್ಡ್ ರಾಹು 3, 4, 7. ಅಂದರೆ ಏನಾಯ್ತು ಇಲ್ಲಿ, 7, 10 ಬಂತು, 6, 8 ಬಂತು. ಅವಾಗ ಏನಾಯ್ತು, ಫಾರ್ ಸಮ್ ಪೀರಿಯಡ್ಸ್ ಈ ಮೇ ಡೂ
job, and some other periods he may do business. ಆಯಿತಾ? ಇನ್ನು ಅದೇ ಗುರು ಎಲ್ಲಿ ಕೂತಿದ್ದಾನೆ? ಎರಡನೇ ಮನೆಯಲ್ಲಿ ಕೂತಿದ್ದಾನೆ. ಎರಡನೇ ಭಾವ ಯಾರ ಮನೆ? ಚಂದ್ರನ ಮನೆ. ಸೊ ಚಂದ್ರ ಮರ್ಕ್ಯುರಿ ನಕ್ಷತ್ರದಲ್ಲಿದೆ, ರೇವತಿ ನಕ್ಷತ್ರ. ಮರ್ಕ್ಯುರಿ ಎಲ್ಲಿದ್ದಾನೆ? ಮರ್ಕ್ಯುರಿ 1, 4, 6ರಲ್ಲಿದೆ. 1, 4, 6. ಆಯಿತಾ? ಸೊ ಚಂದ್ರ 1, 2, 3, 6, 10. ಸೊ 8th and 9th ಲಾರ್ಡ್ ಸ್ಯಾಟರ್ನ್ ಶನಿ 3, 5, 8, 9, 10, 12. ಅಂದರೆ 6, 10, 6, 8, 10, 7, 10 ಬಂದಂಗಾಯ್ತು. 6 ಅಲ್ಲ, ಇಲ್ಲಿ 6, 8 ಬಂದಿದೆ. ಆಯಿತಾ? ಆದ್ದರಿಂದ ಬಿಸ್ನೆಸ್ಸೇ ಇವರಿಗೆ ಪ್ರಾಧಾನ್ಯಕರ ಆಗಿದೆ ಅಂತ ಹೇಳ್ಬೋದು. ಆಯಿತಾ? ಸೊ ನಿಮ್ಮ ಜಾತಕದಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಯಾವುದು ಸ್ಟ್ರಾಂಗ್ ಇದೆ. ಬಹಳ ಸಿಂಪಲ್, ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ನಿಮಗೆ ಆ್ಯಕ್ಯುರಸಿ ಬಹಳ ಚೆನ್ನಾಗಿ ಬರ್ತದೆ. ನಿಜವಾಗಿ ಹೌದು. ನಾನು ಸುಮಾರು ಈಗ ಅನಲೈಸ್ ಮಾಡಿದ್ನಲ್ಲ, ನನ್ನ ಒಂದು ಅನುಭವ ನೀವು ಕೇಳೋದಾದರೆ ತುರಂತಾಗಿ ಹೇಳ್ಬೋದು. ಮೊನ್ನೆ ನೋಡ್ತಾ 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 ಒಬ್ಬನಿಗೆ ನಿಮಗೆ ಮದುವೆ 2016 ಜನವರಿಯ ಎಂಡಲ್ಲಿ ಆಗಿರಬೇಕಲ್ಲ. ಹೌದು ಸರ್, ಫೆಬ್ರವರಿ 15 ಆಯಿತು. ನೋಡಿ, ಅವ್ರతో ಡಿಸ್ಕಷನ್ ಮಾಡ್ತಾನೆ ಹೀಗೆ ನೋಡಿದೆ. ಅಂದರೆ ಅಷ್ಟು ನೀವು ಅನಾಲಿಸಿಸ್ ಮಾಡಿದ ಮೇಲೆ ಅಷ್ಟೊಂದು ಆ್ಯಕ್ಯುರಸಿ ಬಂದ್ಬಿಡುತ್ತೆ. ಆಯಿತಾ? ಅದರ ಮಜಾನೇ ಬೇರೆ, ಕೃಷ್ಣಮೂರ್ತಿ ಪದ್ಧತಿಯ ಮಜಾನೇ ಬೇರೆ. ನೀವುಗಳು ಮಾಡ್ತಾಯಿರಿ. ನಮಸ್ಕಾರ.